ರಾಜ್ಯ ಕಾರ್ಯಾಲಯದಲ್ಲಿ ನಮ್ಮ ನೂತನವಾಗಿ ನೇಮಕಗೊಂಡಂತಹ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ನಿತಿನ್ ನವೀನ್ ಜಿ ಅವರು ಆಗಮಿಸಿ ಈ ಇಡೀ ರಾಷ್ಟ್ರವನ್ನು ಈ ಒಂದು ಪ್ರಶಿಕ್ಷಣ ದೃಷ್ಟಿಯಿಂದ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಮ್ಮ ಪ್ರಶಿಕ್ಷಣ ವರ್ಗ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದರ ಒಂದು ದೃಷ್ಟಿಯಲ್ಲಿ ಬಂದಿದೆ. ಮೈತ್ರಿ ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಿರ್ದಿಷ್ಟವಾಗಿ ಸಭೆ ಶಿಕ್ಷಣ ದೃಷ್ಟಿಯಿಂದ ಬಂದಿರ್ತಕ್ಕಂಥದ್ದು ಮೊದಲನೇ ಬಾರಿ ಬಂದಿರ್ತಕ್ಕಂಥದ್ದು. ಅವರ ಎಲ್ಲ ಒಳ್ಳೆ ಒಂದು ರೀತಿಯಲ್ಲಿ ನಮ್ಗೆಲ್ಲರಿಗೂ ಪ್ರೇರಣೆ ಕೊಟ್ಟಿದೆ. ಅವರ ಒಂದು ಇವತ್ತು ಬೆಂಗಳೂರು ಮತ್ತೆ ನಂತರ ನಮ್ಮ ಕರ್ನಾಟಕ ಏನು ಪ್ರವಾಸ ಇದೆ, ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೂಡ ಮುಂದುವರಿತೀವಿ. ಭಾರತೀಯ ಜನತಾ ಪಾರ್ಟಿ ಒಂದು 2028ಗೆ ಸಿದ್ಧ ಆಗೋದಕ್ಕೆ ಇವತ್ತು ಎಲ್ಲ ರೀತಿಯ ಒಂದು ಪ್ರಕ್ರಿಯೆಗಳು ಯಾರು ನೋಡಿ, ಇವತ್ತು ಈ ವೋಟ್ ಚೋರಿ ಏನು ನಿರೂಪಣೆ ಇದೆ ಕಾಂಗ್ರೆಸ್ದು, ಇದು ಆಗ್ಲೇ ನಾವು ಅದನ್ನ ಡಿಸ್ಪ್ರೂವ್ ಮಾಡಿ ಹಲವಾರು ರೀತಿಯಲ್ಲಿ ಸಂಸತ್ನಲ್ಲೂ ಕೂಡ ಇದರ ಚರ್ಚೆ ಆಗಿದೆ. ಎಲ್ಲ ಕೂಡ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಇವತ್ತು ಕಾಂಗ್ರೆಸ್ ರಾಷ್ಟ್ರಾದ್ಯಂತ ಒಂದು ಏನು ಚುನಾವಣೆಗಳಲ್ಲಿ ಸೋಲ್ತಾ ಇರ್ತಕ್ಕಂಥದ್ದು ಎಲ್ಲರೂ ಗಮನಿಸಿದ್ರಿ. ಇವತ್ತು ಅವ್ರಿಗೆ ಯಾವುದೇ ರೀತಿಯ ಒಂದು ನೆಪ ಇಲ್ಲ. ಈ ವೋಟ್ ಚೋರಿ ನೆಪ ಆಗಿ ಬಳಸ್ತಾ ಇರೋದು. ತನ್ವೀರ್ ಸೇಠ್ ಅವರ ಕ್ಷೇತ್ರದಲ್ಲಿ 65,000 ಮತಗಳ ಕಳ್ಳತನ ಆಗಿದೆ. ಬಿಎಲ್ಒಗಳನ್ನು ಬಿಜೆಪಿ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇವರು ಆರೋಪಕ್ಕೆ ನಾನು ಆಗ್ಲೇ ಹೇಳಿದೀನಿ, ಯಾವುದೇ ರೀತಿಯ ಬೆಲೆಗಳಿಲ್ಲ. ನಾವೇನು ಅವರ ಒಂದು ಏನು ಈ ರಾಜ್ಯವನ್ನು ನಡೆಸೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡದೇನೆ ಇವತ್ತು ಬರೀ ಇಂಥ ಒಂದು ಸಮಸ್ಯೆಗಳು ಯಾವುದೇ ಒಂದು ನಿಜಕ್ಕೂ ಒಂದು ನೆಲೆಗಟ್ಟು ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾವ್ರೆ ಅಷ್ಟೇ.